ಎಜಿ ನ್ಯೂಸ್ಗೆ ಸ್ವಾಗತ. ಪ್ರೇಯಸಿಯನ್ನ ಹತ್ಯೆ ಮಾಡಿ ಪ್ರೇಮಿಯು ಸಾವಿಗೆ ಶರಣಾಗಿರುವ ಘಟನೆ ಜಿಲ್ಲೆಯ ಶಹಾಪುರದ ನಾಥಪೈ ಸರ್ಕಲ್ನಲ್ಲಿ ನಿನ್ನೆ ಸಾಯಂಕಾಲ ಜರುಗಿದೆ. ಬೆಳಗಾವಿ ತಾಲೂಕಿನ ಎಳ್ಳೂರ ಗ್ರಾಮದ ಪ್ರಶಾಂತ್ ಕುಂಡೇಕರ್, ಐಶ್ವರ್ಯ ಲೋಹಾರ್ ಮೃತ ದುರ್ದೈವಿಗಳು. ಇಬ್ಬರ ಕುಟುಂಬದಲ್ಲೂ ಕೂಡ ಆಕ್ರಂದನ ಮುಗಿಲು ಮುಟ್ಟಿತು. ಇನ್ನು ಘಟನೆ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಎಡ ಮಾರ್ಟಿನ್ ಮಾರ್ಬನ್ಯಾಂಗ್, ಇದೊಂದು ಬಹಳ ದುಃಖಕರ ಘಟನೆ. 5 ಗಂಟೆಯ ಸುಮಾರಿಗೆ ಘಟನೆ ಜರುಗಿದೆ. ಘಟನೆಯಲ್ಲಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಹುಡುಗ ಮತ್ತು ಹುಡುಗಿಯ ನಡುವೆ ಪ್ರೇಮವಿತ್ತು. ಹುಡುಗ ಮದುವೆಗೆ ಒತ್ತಾಯಿಸ್ತಾ ಇದ್ದ. ಚೆನ್ನಾಗಿ ಕೆಲಸ ಮಾಡಿ ಸಂಬಳ ಜಾಸ್ತಿ ಮಾಡಿತು ಎಂದು ಹುಡುಗಿ ತಾಯಿ ಹೇಳಿದ್ರು. ಆದ್ರೂ ಹುಡುಗ ಹುಡುಗಿಗೆ ಮದುವೆ ಮಾಡಿಕೊಳ್ಳೋಣ ಎಂದು ಒತ್ತಾಯಿಸಿದ್ದಾನೆ. ಎಂದು ಬರುವಾಗ ಜೊತೆಗೆ ವಿಷದ ಬಾಟಲಿ ಕೂಡ ತಂದಿದ್ದ. ಮೊದಲು ಹುಡುಗ ಚಾಕುವಿನಿಂದ ಎದ್ದಿದ್ದಾನೆ. ನಂತರ ಕುತ್ತಿಗೆ ಕೊಯ್ದುಕೊಂಡು ಹುಡುಗನು ಕೂಡ ಮೃತಪಟ್ಟಿದ್ದಾನೆ ಎಂದು ಅವರು ಘಟನೆಯ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಒಂದು ಬಹಳ ಸ್ಯಾಡ್ ಇನ್ಸಿಡೆಂಟ್ ಈ ಜಗದಲ್ಲಿ ಆಗಿದೆ. ಅಂದಾಜು 5:30 ಸಂದರ್ಭದಲ್ಲಿ ಇದು ಇನ್ಸಿಡೆಂಟ್ ಆಗಿದೆ. ಇದರಲ್ಲಿ ಒಬ್ಬರು ಹುಡುಗಿ ಮತ್ತು ಒಬ್ಬರು ಹುಡುಗ ಮರ್ಡರ್ ಇಂದ ಇಬ್ರು ಸತ್ತಿದ್ದಾರೆ. ಅವರ ನಡುವೆ ಮೊದಲಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇದೆ. ಮತ್ತೆ ಅವನು ಹುಡುಗ ಹೋದ ವರ್ಷದಿಂದ ನನ್ನ ಜೊತೆಗೆ ಮದುವೆ ಮಾಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಹುಡುಗಿನ ತಾಯಿ ಜೊತೆಗೆ ಕೂಡ ಅವರು ಮಾತಾಡಿದರೆ, ಮತ್ತೆ ಹುಡುಗಿ ತಾಯಿ ಅವಾಗ ಹುಡುಗಗೆ ಹೇಳಿದರೆ, ನೀವು ಮೊದಲು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿ ಸಂಬಳ ಸ್ವಲ್ಪ ಜಾಸ್ತಿ ಇರಬೇಕು ಅಂತ, ಆಮೇಲೆ ಮತ್ತೆ ನನ್ನ ಹುಡುಗಿ ನಿಮಗೆ ನಾನು ಕೊಡ್ತೀನಿ ಅಂತ. ಇವತ್ತು ಇಬ್ಬರು ಹುಡುಗಿನ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದಾರೆ. ಮತ್ತೆ ಇದು ಇನ್ಸಿಡೆಂಟ್ ಆಗಿದೆ. ಏನಾಗಿದೆ ಅಂದ್ರೆ ಹುಡುಗ ಈಗ ನಾವು ಸ್ವಲ್ಪ ರಿಕ್ರಿಯೇಟ್ ಮಾಡ್ತಿದ್ವಿ, ನಮ್ಮ ಸೊಪ್ಪು ಟೀಮ್ ಬರ್ತಾ ಇದೆ. ಅಂದ್ರೆ ಹೆಚ್ಚು ಕಮ್ಮಿ ಏನಾಗಿದೆ, ಅವರು ಹುಡುಗ ಆ ಹುಡುಗಿಗೆ ಇನ್ನೊಂದ್ಸತಿ ನನ್ನ ಜೊತೆ ಮದುವೆ ಮಾಡಿ ಅಂತ ಅವರು ಫೋರ್ಸ್ ಮಾಡಿದ್ದಾರೆ. ಆವಾಗ ಮತ್ತೆ ಮೊದಲು ಬಹುಶಃ ದಟ್ ಗರ್ಲ್ ಮಸ್ಟ್ ಹ್ಯಾವ್ ರಿಫ್ಯೂಸ್ ಆ್ಯಂಡ್ ಹಿ ಮಸ್ಟ್ ಹ್ಯಾವ್ ಸೆಡ್ ಆಯಿತು ನಾವು ಸುಸೈಡ್ ಮಾಡೋಣ. ಯಾಕಂದ್ರೆ ಪಾಯ್ಸನ್ ಬಾಟಲ್ ಕೂಡ ಅವರು ತಂದಿದ್ದಾರೆ. ಸೊ ಫಸ್ಟ್ ಅದು ಪಾಯ್ಸನ್ ತಗೊಲಿಕ್ಕೆ ಪ್ರಯತ್ನ ಮಾಡಿದರೆ, ಆಮೇಲೆ ಮತ್ತೆ ಆ ಹುಡುಗಿಗೆ ಸ್ಟ್ಯಾಪ್ ಮಾಡಿದ್ದಾರೆ. ಆ ಹುಡುಗಿ ಚಾಕುವಿಂದ ಸ್ಟ್ಯಾಪ್ ಮಾಡಿದ್ದಾರೆ. ಮರ್ಡರ್ ಮಾಡಿಕೊಂಡು ಮತ್ತೆ ಅವರು ಕೂಡ ಸುಸೈಡ್ ಮಾಡಿದ್ದಾರೆ. ಹುಡುಗ ಹೇಗೆ ಅವನು ಹ್ಯಾಂಗ್ ಮಾಡ್ಕೊಂಡಿದಾನ, ಹೇಗೆ ಆ ಹುಡುಗ ಹ್ಯಾಂಗ್ ಮಾಡ್ಕೊಂಡಿದಾನ ಅಥವಾ ಅವನು? ಇಲ್ಲ, ಅವರು ಕೂಡ ಚಾಕುವಿಂದ ಅವರು ಇಬ್ಬರು ಹಾಗೆ. ಸರಿಕೆ ನಮ್ಗೆ ಮಾಹಿತಿ ಏನ್ ಬಂದಿದೆ ಅಂದ್ರೆ, ಇದು ಮದುವೆ ಸಲುವಾಗಿ ಇದು ಆಗಿದೆ. ಇಬ್ರು 1.5 years ಇಂದ ಇಬ್ರು ಪರಿಚಯ ಆಗಿದ್ದಾರೆ. ಮತ್ತೆ ಅವಾಗಿಂದ ಅದು ಮದುವೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಹುಡುಗಿ ತಾಯಿ ಏನ್ ಹೇಳ್ತಾ ಇದ್ರೆ, ಯು ಹ್ಯಾವ್ ಟು ಮೇಕ್ ಮೋರ್ ಮನಿ ಫಸ್ಟ್, ಮತ್ತೆ ಆಮೇಲೆ ನನ್ನ ಹುಡುಗಿ ನಾನು ಕೊಡ್ತೀನಿ. ಇದು ಹುಡುಗಿನ ಚಿಕ್ಕಮ್ಮ ಮನೆ ಇದೆ. ಚಿಕ್ಕಮ್ಮ ಹುಡುಗಿ ಆವಾಗ ಮನೆಯಲ್ಲಿ ಯಾರು ಇಲ್ಲ. ಸೊ ಇಬ್ರು ಆ ಟೈಮ್ದಲ್ಲಿ ಬಂದಿದ್ದಾರೆ. ಮತ್ತೆ ಆ ಟೈಮ್ದಲ್ಲಿ ಇದು ಘಟನೆ ಆಗಿದೆ. ಹುಡುಗ ಅವರು ಎಲ್ಲೂರಿಂದ ಇದ್ದಾರೆ. ಹುಡುಗಿ ಇಲ್ಲಿ ಅವ್ರ ಮನೆ ಪೇಂಟರ್ ಕೆಲಸ ಮಾಡ್ತಾ ಇದ್ದಾರೆ. ಹುಡುಗ 29 years old ಇದೆ. 1.5 years ಹಿಂದೆಯಿಂದ. ಹುಡುಗಿ ಮೊದಲು ಸ್ಟಡಿ ಮಾಡ್ತಾ ಇದ್ರೆ, ಈಗ ಬಿಟ್ಟಿದ್ದಾರೆ. ಹುಡುಗಿ 18 years old ಇದ್ದಾರೆ. ಇಬ್ರು ಮೇಜರ್ ಇದ್ದಾರೆ. ಹುಡುಗ ಪೇಂಟಿಂಗ್ ಮಾಡ್ತಾ ಇದ್ದ. ಕೊಲೆ ನಡೆದಿರುವುದು ಹುಡುಗಿಯ ಚಿಕ್ಕಮ್ಮನ ಮನೆಯಲ್ಲಿ. ಕೊಲೆ ನಡೆದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಹುಡುಗ ಎಳ್ಳೂರು ಗ್ರಾಮದವ. 1.5 ವರ್ಷದಿಂದ ಪರಸ್ಪರ ಇಬ್ಬರು ಪ್ರೀತಿ ಮಾಡ್ತಾ ಇದ್ರು. ಹುಡುಗಿಯೂ ಕೂಡ ಮೇಜರ್ ಇದ್ದಾರೆ. ತನಿಖೆ ಮಾಡ್ತೀವಿ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.